ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವೇ ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಮೀನ್ಸ್ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾಗಳು ಹೆಮ್ಮೆಯ 2024 ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಪ್ರಕಾರ ಯಾವ್ದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಿಮಗೆ ಗೊತ್ತಿರೋಗೆ ಮಾರ್ಟಿನ್ ಸಿನಿಮಾ ನಂಬರ್ 1 ಇದೆ. ಬರೋಬ್ಬರಿ 1,000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ನಂಬರ್ 1 ಸ್ಥಾನದಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಮಾರ್ಟಿನ್ ಸ್ಥಾನದಲ್ಲಿ ಇಲ್ಲ, ಅದು ಅಟರ್ ಫ್ಲಾಪ್ ಆಗಿದೆ ಅಂತ ಇಷ್ಟಪಡ್ತೀನಿ. ಮೈನ್ ಆಗಿ ಈಗ ಟಾಪ್ ಲಿಸ್ಟ್ ಇಂದ ಬರುತ್ತೀನಿ. ಎಲ್ರು ಕೂಡ ಗೊತ್ತು ಮೈನ್ ಆಗಿ ನಂಬರ್ 1 ಯಾವ್ದ್ರಲ್ಲಿದೆ ಅಂತ. ಮ್ಯಾಕ್ಸ್ ಸಿನಿಮಾ, ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬರೋಬ್ಬರಿ ನಂಬರ್ 1 ಟಾಪ್ ಲಿಸ್ಟ್ ಅಲ್ಲಿ ಇದೆ. ಬಿಕಾಸ್ ಆಫ್ ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ. ಬಿಫೋರ್ ವಿಕ್ರಾಂತ್ ರೋಣ ಕೂಡ ಬರೋಬ್ಬರಿ 200 ಕೋಟಿಗೂ ಹೆಚ್ಚು ಕಲೆಕ್ಷನ್ ಕೂಡ ಮಾಡಿತ್ತು. ಕಿಚ್ಚ ಸುದೀಪ್ ಅವರು ಬೇರೆ ಬೇರೆ ಬರ ಭಾಷೆಯಲ್ಲಿ ಕೂಡ ಆಕ್ಟಿಂಗ್ ಮಾಡಿರೋ ಕಾರಣ ಅಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ. ಎಸ್ಪೆಷಲಿ ತಮಿಳ್ ಸ್ಟೇಟಸ್ ಅದೇ ರೀತಿ ತೆಲುಗು ಸ್ಟೇಟಸ್ ಅಲ್ಲಿ ಕೂಡ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಹಿಂದಿಲೂ ಕೂಡ ನೋಡ್ತಾರೆ. ಆ ನಿಟ್ಟಿನಲ್ಲಿ ಬರೋಬ್ಬರಿ ಗ್ರಾಸ್ ಕಲೆಕ್ಷನ್ ಬರೋಬ್ಬರಿ 100 ಕೋಟಿ ಅಂತ ತೋರಿಸ್ತಾ ಇದ್ದಾರೆ. ಕೆಲವೊಂದು ಆರ್ಟಿಕಲ್ಸ್ ಅಲ್ಲಿ ನೋಡಿದೆ ಮೊನ್ನೆ 35 ಅಂತ ಇದ್ರು, ಕೆಲವೊಂದ್ ಕಡೆ 100 ಕೋಟಿ ಅಂತ ಇದ್ದಾರೆ. ಒಟ್ಟಾರೆ ಆಲ್ಮೋಸ್ಟ್ ಸುಮಾರು ಕಡೆ 100 ಕೋಟಿ ಅಂತ ಇದ್ದಾರೆ. ಒಟ್ಟಾರೆ ಟಾಪ್ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಕೂಡ ಇದೆ. ಒಂದು ಗುಡ್ ನ್ಯೂಸ್ ನೋಡಕ್ಕೆ ಇಷ್ಟಪಡ್ತೀನಿ ಕನ್ನಡದವರಿಗೆ. ಫೈನಲ್ ಬಂದ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಹಿಟ್ ಆಯ್ತು ನೋಡಕ್ಕೆ ಇಷ್ಟಪಡ್ತೀನಿ. ನಂತರ ಎರಡನೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಸಿನಿಮಾ ಬಂದ್ಬಿಟ್ಟು ನಮ್ಗೆ ಗೊತ್ತಿರೋ ಉಪ್ಪಿ ಅವರ UI ಬರೋಬ್ಬರಿ 100 ಕೋಟಿ ಬಡ್ಜೆಟ್ ನಲ್ಲಿ ಶುರುವಾಗಿದ್ದು ಲಹರಿ ಫಿಲ್ಮ್ಸ್ ಅದೇ ರೀತಿ ವೇನಸ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಅಲ್ಲಿ ಉಪೇಂದ್ರ ಅವರ ಡೈರೆಕ್ಷನ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ UI ಚೆನ್ನಾಗಿ ರೀಚ್ ಆಯಿತು. ಜಾಸ್ತಿ ಜನ ನೋಡಿದ್ರು, ಇಷ್ಟಪಟ್ಟರು. ಬಟ್ ಇದೊಂದು ಸೈಕಾಲಜಿಕಲ್ ಸಿನಿಮಾ. ಉಪೇಂದ್ರ ಅವರು ಯಾವುದೇ ರೀತಿ ಕಂಟೆಂಟ್ ಓರಿಯೆಂಟೆಡ್ ಮಾಡೋದಿಲ್ಲ. ಅವರು ಜನರಿಗೆ ಒಂದು ಅರಿವು ಮೂಡಿಸೋದಕ್ಕೆ, ತನ್ನ ವಿಚಾರಗಳನ್ನು ಹೇಳೋದಕ್ಕೆ ಮಾಡ್ತಾರೆ. ಇನ್ ವೇ ಆಫ್ ಕಂಟೆಂಟ್ ಬಂದ್ರೆ ಉಪೇಂದ್ರ ಅವರು ಆಲ್ವೇಸ್ ಕಿಂಗ್. ಆಲ್ರೆಡಿ ಅವರು ತೋರಿಸಿದ್ದಾರೆ ಹಳೆ ಸಿನಿಮಾಗಳಲ್ಲಿ. ಬಟ್ ಇದು ಒಂಥರ ಸಿನಿಮಾ, ಇದು ಜನರಿಗೆ ತಲೆಗೆ ಒಳ ಬಿಡೋ ಸಿನಿಮಾ. ಇದು ಬರೋಬ್ಬರಿ 30 ಕೋಟಿ ಗ್ರಾಸ್ ಕಲೆಕ್ಷನ್ ಅಂತ ಇದ್ರೆ 30 to 35 crores ಅಕಾರ್ಡಿಂಗ್ ಟು ದ ರಿಪೋರ್ಟ್ ಪ್ರಕಾರ 35 ಕೋಟಿ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಆಲ್ರೆಡಿ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಆಲ್ರೆಡಿ ಹಿಟ್ ಆಗಿರೋ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಪ್ರಾಬಬಲಿ OTT ಡಿಜಿಟಲ್ ರೈಟ್ಸ್ ಆಗಿರ್ಬೋದು, ಸ್ಯಾಟಲೈಟ್ಸ್ ಆಗಿರ್ಬೋದು ಎಲ್ಲ ಸೇರಿಸಿ ಖುಷಿ ಪಟ್ಟು ಹಿಟ್ ಮಾಡಿರ್ಬೋದು ಅಂತ ಇಷ್ಟಪಡ್ತೀನಿ. ಬರೋಬ್ಬರಿ 30 ಕೋಟಿ ಕಲೆಕ್ಷನ್ ಕೂಡ ಇದೆ. ನಂತರ ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ಟು ನಮ್ಮ ಶ್ರೀ ಮುರಳಿ ಅವರ ಬಗೀರಾ ಬೈ ಸೂರ್ಯ ಅವರ ಡೈರೆಕ್ಷನ್, ಪ್ರೊಡಕ್ಷನ್ ಬೈ ಒಂಬಳೆ ಫಿಲ್ಮ್ಸ್, ಸ್ಟೋರಿ ಬೈ ಪ್ರಶಾಂತ್ ನೀಲ್. ಬಗೀರಾ ಒಂದೊಳ್ಳೆ ಸಿನಿಮಾ, ಸೂಪರ್ ಇರೋ ಸಿನಿಮಾ. ಕನ್ನಡದಲ್ಲಿ ಯಾರು ಈ ರೀತಿ ಮಾಡಿಲ್ಲ. ಬೇರೆ ಬೇರೆ ಭಾಷೆಯಲ್ಲಿ ಮಾತ್ರ ಸೂಪರ್ ಇರೋ ಸಿನಿಮಾಗಳು ಬರ್ತವೆ, ನಮ್ಮ ಕನ್ನಡದಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಒಂದೊಳ್ಳೆ ಸಿನಿಮಾ, ಸಾಕಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ. ಎಸ್ಪೆಷಲಿ ಅಂದ್ಬಿಟ್ಟು ಒಂದೊಳ್ಳೆ ಸ್ಟೋರಿ, ಒಂದೊಳ್ಳೆ ಗ್ರಿಫ್ಟಿಂಗ್, ಒಂದೊಳ್ಳೆ ಆಕ್ಟಿಂಗ್, ಒಂದೊಳ್ಳೆ ಕತೆ ಸಾಕತ್ತಾಗಿದೆ. ನಂಗೆ ಇದು ಸಖತ್ ಇಷ್ಟ ಆಯ್ತು. ಬಗೀರ ಬಂದ್ಬಿಟ್ಟು ಬರೋಬ್ಬರಿ 30 ರಿಂದ 35 ಕೋಟಿ ರೇಂಜ್ಗೆ ಇದೆ. ಇದು ಒಂದು ಒಂಬಳೆ ಫಿಲಮ್ಸ್. ಇದು ಬಂದ್ಬಿಟ್ಟು ಟಾಪ್ 3 ಇದೆ. ಫಸ್ಟ್ ಮ್ಯಾಕ್ಸ್ ಆದ್ರೆ ಸೆಕೆಂಡ್ UI, ಥರ್ಡ್ ಬಂದ್ಬಿಟ್ಟು ಬಗೀರ. ಬರೋಬ್ಬರಿ 29 ರಿಂದ 30 ಕೋಟಿ ರೇಂಜ್ ಇದೆ. ಇದು ಟಾಪ್ 3. ಟಾಪ್ 4 ಬಂದ್ಬಿಟ್ಟು ನಮ್ಮೆಲ್ಲರ ಹೆಮ್ಮೆಯ ಸಿನಿಮಾ, ಕನ್ನಡದ ಮಣ್ಣನ್ನು ಅತಿ ಎತ್ತರಕ್ಕೆ ತಂದುಕೊಂಡ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ ಮಾರ್ಟಿನ್, ಉದಯ್ ಕೆ ಮೆಹ್ತಾ ಪ್ರೊಡಕ್ಷನ್, ನಮ್ಮ ಧ್ರುವ ಆಕ್ಟಿಂಗ್ ಮಾಡಿರೋ ಅಟರ್ ಫ್ಲಾಪ್ ಸಿನಿಮಾ ಮಾರ್ಟಿನ್. ನೀವು ಕೇಳ್ಬೋದು ಮಾರ್ಟಿನ್ ಇನ್ 4th ಇದೆಯಲ್ಲ, ಅಟರ್ ಫ್ಲಾಪ್ ಆಗಿದೆ ಅಂತ ಹೇಳ್ಬೋದು. ಅದು ಬಡ್ಜೆಟ್ ಕೂಡ ಜಾಸ್ತಿ ಇತ್ತು, ಬರೋಬ್ಬರಿ 100 ಕೋಟಿ ಮೇಲೆ ಬಡ್ಜೆಟ್ ಇತ್ತು. ಆ ನಿಟ್ಟಿನಲ್ಲಿ ಅದು ಫ್ಲಾಪ್ ಆಯ್ತು. ಕಲೆಕ್ಷನ್ ಬಂದ್ಬಿಟ್ಟು ಬರೋಬ್ಬರಿ 25 ಕೋಟಿ ಅಷ್ಟೇ ಕಲೆಕ್ಷನ್ ಕೂಡ ಮಾಡಿದೆ. ಸ್ವಲ್ಪ ಲಾಸ್ ಆಗಿದೆ ಅವ್ರಿಗೆ. ಬಟ್ ಕಂಪೇರಿಟಿವ್ ಮಾಡಿದ್ರೆ UI ಇನ್ನು ಕೂಡ ರನ್ನಿಂಗ್ ಅಲ್ಲಿ ಇದೆ, 35 crores ಆಗಿದೆ. ಅದು ಪ್ರಾಬಬಲ್ ಇನ್ನು ಕೂಡ ರೀಚ್ ಆಗ್ಬೋದು. ಆ ನಿಟ್ಟಿನಲ್ಲಿ ಕಂಪೇರ್ ಮಾಡಿದ್ರೆ ಮಾರ್ಟಿನ್ 25 ಕೋಟಿ ಆಗಿದೆ. ಹೇಗೆ 25 ಕೋಟಿ ಆಯ್ತು ಇಷ್ಟು ಫ್ಲಾಪ್ ಅಂತ ಕೇಳ್ಬೋದು. ನಿಮ್ಗೆ ಗೊತ್ತಿರೋ ಸ್ಟಾರ್ಟಿಂಗ್ ಕ್ರೇಜ್ ಇದೆ, ಜನ ಸ್ಟಾರ್ಟಿಂಗ್ ನೋಡ್ತಾರೆ. ಅದು ಓವರ್ ಹೆವಿ ಇತ್ತು ಸಿನಿಮಾ, ಬಟ್ ಅಷ್ಟು ರೀಚ್ ಆಗಿರಲಿಲ್ಲ ಬಿಕಾಸ್ ಆಫ್ ಸ್ಟೋರಿ, ಸಿನಿ ಪ್ಲೇ, ಅದೇ ರೀತಿ ಅವರ ಮಧ್ಯೆ ಒಳ ಜಗಳ ಕೂಡ ಆಗಿತ್ತು. ನೀವು ಗಮನಿಸಬಹುದು. ಮಾರ್ಟಿನ್ 4ನೇ ಸ್ಥಾನದಲ್ಲಿದೆ, ಬರೋಬ್ಬರಿ 25 ಕೋಟಿ ಕಲೆಕ್ಷನ್ ಕೂಡ ಮಾಡಿದೆ. 5ನೇ ಸ್ಥಾನ ನಿಮಗೆ ಗೊತ್ತಿರೋ ಹಾಗೆ ಗಣೇಶ್ ಅವರ ಕೃಷ್ಣ ಪ್ರಣಯ ಸಖಿ, ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ರೆಡಿ ಬಂದಿರೋ ಕೃಷ್ಣ ಪ್ರಣಯ ಸಖಿ. ಇದು ಬರೋಬ್ಬರಿ 25 ಕೋಟಿ ಬಾಚಿಕೊಂಡು ಈ ವರ್ಷದ 2024 ಟಾಪ್ 5ನೇ ಸಿನಿಮಾದಲ್ಲಿ ಲಿಸ್ಟ್ ಅಲ್ಲಿ ಕೂಡ ಇದೆ. ಸಿಂಪಲ್ ಸಿನಿಮಾ, ಇದು ಚೆನ್ನಾಗಿತ್ತು. ಮೇನ್ ಆಗಿ ಮ್ಯೂಸಿಕ್ ಸಖತ್ತಾಗಿತ್ತು. ಒಂದು ಸಿಂಪಲ್ ಕಥೆಯನ್ನ ಚೆನ್ನಾಗಿ ವಿತ್ ಕಾಮಿಡಿ ಆಗಿ ಡಿಫ್ರೆಂಟ್ ಆಗಿ ಎಲಿವೇಶನ್ ಕೂಡ ಮಾಡಿದ್ದಾರೆ. ಮೇನ್ ಆಗಿ ಎಲಿವೇಶನ್ ಕೂಡ ಮಾಡಿದ್ದಾರೆ. ಅಲ್ಲಿ 2 ರಿಂದ 3 ಅವರ್ ನಮ್ಮನ್ನ ನೀಟಾಗಿ ಕೂತ್ಕೊಂಡು ಸಿನಿಮಾ ನೋಡೋ ರೀತಿ ಮಾಡಿಸುತ್ತೆ. ಆ ನಿಟ್ಟಿನಲ್ಲಿ ಗಣೇಶ್ ಅವ್ರದ್ದು ಈ ವರ್ಷದಲ್ಲಿ ಒಂದು ಒಳ್ಳೆ ಹಿಟ್ ಸಿನಿಮಾ ಶುರು ಆಯ್ತು, ಕೃಷ್ಣ ಪ್ರಣಯ ಸಖಿ. ಅದು ಚೆನ್ನಾಗಿದೆ ಅಂತ ಇಷ್ಟಪಡ್ತೇನೆ. ಮೇನ್ ಬಂದ್ಬಿಟ್ಟು ನಮ್ಮ ಶಿವಣ್ಣ ಅವರ ಭೈರತಿ ರಣಗಲ್, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ 2024. ಐ ಥಿಂಕ್ ಸಿನಿಮಾ ಕೂಡ ಇನ್ನೂ ರೀಚ್ ಆಗ್ಬೇಕಿತ್ತು ಅಂತ ಇಷ್ಟಪಡ್ತೀನಿ. ಒಳ್ಳೆ ಕಂಟೆಂಟ್ ಕೂಡ ಚೆನ್ನಾಗಿದೆ. ಮೇನ್ಲಿ ಬಂದ್ಬಿಟ್ಟು ಮಫ್ತಿ ಸಿನಿಮಾದು ಮಫ್ತಿ ಸಿನಿಮಾಗಿಂತ ಪ್ರೀ ಹೇಗಿತ್ತು ಅನ್ನೋದನ್ನ ಸೇನ್ ಆಗಿ ನಾವು ಭೈರತಿ ರಣಗಲ್ ನೋಡಿರ್ಬೋದು. ಮಫ್ತಿ ಸಿನಿಮಾದ ರೀತಿ ಚೆನ್ನಾಗಿ ಮೂಡ್ ಬಂದಿದೆ. ಅದು ಪ್ರೀ ಸಿನಿಮಾ ಆಗಿರೋ ಕಾರಣ ಸಾಕಷ್ಟು ಜನಕ್ಕೆ ಇಷ್ಟ ಆಯ್ತು. ಬಟ್ ಇನ್ನೂ ಕೂಡ ರೀಚ್ ಆಗ್ಬೇಕಿಂತ ಇಷ್ಟಪಡುತ್ತೆ. ಅದು ಕೂಡ ಅರೌಂಡ್ 30 crores ರೇಂಜ್ಗೆ ಬರುತ್ತೆ. ರಿಪೋರ್ಟ್ ಪ್ರಕಾರ ಅದು 6ನೇ ಸ್ಥಾನದಲ್ಲಿ ಇದೆ. ಬರೋಬ್ಬರಿ 24 ಕೋಟಿ ತೋರಿಸ್ತಾ ಇದ್ದಾರೆ ರಿಪೋರ್ಟ್ ಪ್ರಕಾರ. 7ನೇ ಸಿನಿಮಾ ಭೀಮಾ, ಕೃಷ್ಣ ಪ್ರಣಯ ಸಖಿ ಜೊತೆ ಭೀಮಾ ಕೈ ಹಿಡಿತು.
2024ರಲ್ಲಿ ಯಾವ ಕನ್ನಡ ಸಿನಿಮಾ ಕೂಡ ಅಷ್ಟು ಲಿಸ್ಟ್ ಅಲ್ಲಿ ಇಲ್ಲ, ಯಾವ್ದು ಕೂಡ ರೀಚ್ ಆಗ್ತಾ ಇಲ್ಲ, ಕನ್ನಡ ಆಡಿಯನ್ಸ್ ಏನಾಯಿತು ಅಂತ ಹೇಳಿ ಚರ್ಚೆ ಈಡಾದಾಗ ಬಂದಿದ್ದೆ ಭೀಮಾ. ಅದೇ ರೀತಿ ಕೃಷ್ಣ ಪಾಂಡಸಕಿ ನಮ್ಮ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಅಲ್ಲಿ ಭೀಮಾ ಒಂದೊಳ್ಳೆ ಚೆನ್ನಾಗಿ ರೀಚ್ ಆಯಿತು, ಸಾಕಷ್ಟು ಒಳ್ಳೆ ಕಲೆಕ್ಷನ್ ಮಾಡ್ತು, ಬರೋಬ್ಬರಿ 23 ಕೋಟಿ ಅಷ್ಟು ಕಲೆಕ್ಷನ್ ಕೂಡ ಮಾಡ್ತು. ಬೇಸಿಗೆಲ್ಲ ಹಿಟ್ ಆಯ್ತು ಅದು, ಮತ್ತೆ ಕೃಷ್ಣ ಪಾಂಡಸಕಿ ಒಟ್ಟಿಗೆ ಬಂದು 2 ಕೂಡ ಕನ್ನಡ ಇಂಡಸ್ಟ್ರಿನ ಹಿಟ್ ಸಿನಿಮಾ ಕೊಡ್ತು. ನಂತರ ಇಂಟರ್ನ್ಯಾಷನಲ್ ಬಂದ್ಬಿಟ್ಟು ಯುವ ಬೈ ಒಂಬಾಳೆ ಫಿಲ್ಮ್ಸ್, ಯುವ ರಾಜ್ಕುಮಾರ್ ಪಾದಾರ್ಪಣೆ ಡೆಬ್ಯೂಟ್ ಸಿನಿಮಾ ಆಗಕ್ಕೆ ಇಷ್ಟಪಡ್ತೀನಿ. ಇದು ಸಾಕಷ್ಟು ಓವರ್ ಐಪ್ ಇತ್ತು, ಜಾಸ್ತಿ ಐಪ್ ಇತ್ತು, ಬಟ್ ಅಷ್ಟು ರೀಚ್ ಆಗಿಲ್ಲ. ಒಂದು ರೇಂಜ್ಗೆ ಅವರೇಜ್ ಸಿನಿಮಾ ಆಗಿ ಮೂಡ್ಬಂತು. ಇದು ಬರೋಬ್ಬರಿ 10 ಕೋಟಿ 15 ಕೋಟಿ ಕಲೆಕ್ಷನ್ ಕೂಡ ಮಾಡಿದೆ. ಬಂದ್ಬಿಟ್ಟು ನೆಕ್ಸ್ಟ್ ಸಿನಿಮಾ ಬಂದ್ಬಿಟ್ಟು ಉಪಾಧ್ಯಕ್ಷ, ಉಮಾಪತಿ ಫಿಲ್ಮ್ಸ್ ಅವರು ಇದರಲ್ಲಿ ಎಂಡರ್ ಬರೋ ಚಿಕ್ಕಣ್ಣ ಅವರು ಆಕ್ಟಿಂಗ್ ಮಾಡಿರೋ ಉಪಾಧ್ಯಕ್ಷ. ಈ ಸಿನಿಮಾ ಬಂದ್ಬಿಟ್ಟು ಸಿಂಪಲ್ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಧ್ಯಕ್ಷ ನಂತರ ಒಂದು ಉಪಾಧ್ಯಕ್ಷ ಅಂತ. ಮೇನ್ ಆಗಿ ಸಿನಿಮಾದಲ್ಲಿ ಸಾಕಷ್ಟು ಕಾಮಿಡಿ ಫ್ಯಾಕ್ಟರ್ಗಳು ವರ್ಕ್ ಆಗಿದೆ. ಒಂದಲ್ಲ ಎಂಟರ್ಟೈನ್ಮೆಂಟ್ ಆಗಿ ಹೋಲ್ಡ್ ಮಾಡುತ್ತೆ, 2 ನಿಮಿಷ 2.5 ಅವರ್ ನಮ್ಮನ್ನ ಕೋರ್ಸ್ಗೆ ನೋಡೋ ರೀತಿ ಮಾಡುತ್ತೆ. ಆ ನಿಟ್ಟಿನಲ್ಲಿ ಒಂದೊಳ್ಳೆ ಚೆನ್ನಾಗಿ ರೀಚ್ ಆಯಿತು, ಬರೋಬ್ಬರಿ 8 ಕೋಟಿ ಕಲೆಕ್ಷನ್ ಕೂಡ ಮಾಡ್ತು. ಉಪಾಧ್ಯಕ್ಷ ಬಂದ್ಬಿಟ್ಟು ಟಾಪ್ 9 ಅಲ್ಲಿ ಇದೆ. 10 ಬಂದ್ಬಿಟ್ಟು ಪರಮ ಸ್ಟುಡಿಯೋಸ್, ರಾಕೇಶ್ ಶೆಟ್ಟಿ ಅವರ ಪರಮ ಸ್ಟುಡಿಯೋಸ್ ಅಲ್ಲಿ ಅಂಡರ್ ಬಂದಿರೋ ಇಬ್ಬನಿ ತಬ್ಬಿದ ಎಳೆಯಲ್ಲಿ, ಇದು ಬರೋಬ್ಬರಿ 5.5 ಕೋಟಿ ಕಲೆಕ್ಷನ್ ಮಾಡಿ ಇದು ಕೂಡ ಟಾಪ್ 10 ಅಲ್ಲಿ ಇದೆ. ನಿಮ್ಮ ಪ್ರಕಾರ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತು, ನಿಮಗೆ ಯಾವ ಸಿನಿಮಾ 2024 ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಮೇನ್ ಆಗಿ ಡಿಸಾಸ್ಟರ್ ಆಗೋ ಸಿನಿಮಾ ನೋಡೋದಾದ್ರೆ ಆಲ್ರೆಡಿ ಮಾರ್ಟಿನ್ ಒಂದು ಡಿಸಾಸ್ಟರ್ ಆಯಿತು, ಬಟ್ ಕಂಪೇರಿಟಿವ್ಲಿ ಅದು ಕೂಡ ಟಾಪ್ ಅಲ್ಲಿ ಇದೆ, ಬಿಕಾಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಚೆನ್ನಾಗಿ ರೀಚ್ ಆಯಿತು. ನಂತರ ಯುವ ಐ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಅದು ಕೂಡ ಅಷ್ಟು ರೀಚ್ ಆಗಿಲ್ಲ. ನೆಕ್ಸ್ಟ್ ಬಿಟ್ರೆ ಎಲ್ಲಾ ಸಿನಿಮಾಗಳು ಆಫ್ಟರ್ ಆಗಸ್ಟ್ ತಿಂಗಳಿಂದ ಚೆನ್ನಾಗಿ ನಮ್ಗೆ ಕನ್ನಡದಿಂದ ರೀಚ್ ಆಯಿತು. ಮೇನ್ ನಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಬಂದ್ಬಿಟ್ಟು ಮ್ಯಾಕ್ಸ್ ಸಿನಿಮಾ ಆಯಿತು. ಗೊತ್ತಿರೋ ಹಾಗೆ ಬರಬಡಿ 100 ಕೋಟಿ ರೇಂಜ್ಗೆ ಗ್ರಾಸ್ ಕಲೆಕ್ಷನ್ ನ ತೋರಿಸ್ತಾ ಇದ್ದಾರೆ. ಇದು ಇವತ್ತಿನ ವಿಡಿಯೋ.